ನಮ್ಮ ಹಳ್ಳಿ ರುಚಿಯಲ್ಲಿ ಹಳ್ಳಿ ವಿಧಾನದ ಈ ಕಡುಬನ್ನು ನೀವು ತಿಂದಿದ್ದೀರಾ? ಹಾಗಿದ್ರೆ ನಮ್ಮ ವಿಡಿಯೋದಲ್ಲಿ ಹಳ್ಳಿ ವಿಧಾನದ ತುಂಬ ರುಚಿಕರವಾದ ಕಡುಬನ್ನು ನೀವು ನೋಡ್ಬೋದು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅರಿಶಿಣದ ಎಲೆ ಕಡುಬನ್ನು ಹಳ್ಳಿ ವಿಧಾನದಲ್ಲಿ ಮಾಡ್ಕೊಂಬರೋಣ. ನಾನಿಲ್ಲಿ ಒಂದು ಕಟ್ಟು ಅರಿಶಿಣದ ಎಲೆ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಒರೆಸ್ಕೊಳ್ತಾ ಇದ್ದೀನಿ. ನಾವು ತೋರಿಸಿರುವ ವಿಧಾನದಲ್ಲೇ ಮಾಡಿಕೊಂಡ್ರೆ ಅರಿಶಿಣದ ಎಲೆ ಕಡುಬು ಉದುರಾಗಿ ತುಂಬ ರುಚಿಕರವಾಗಿರುತ್ತೆ. ಮೊದಲಿಗೆ ಅಕ್ಕಿ ಬೇಕಾಗುತ್ತೆ. 1 ಲೋಟ ಅಕ್ಕಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು. ನಾನಿಲ್ಲಿ ನುಚ್ಚಕ್ಕಿ ತೊಗೊಂಡಿದ್ದೀನಿ. 1 ಲೋಟ ನುಚ್ಚಕ್ಕಿನ ಕೆಂಪಾಗೋವರೆಗೂ ಸಿಮ್ಮಲ್ಲೇ ಇಟ್ಟು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನಾವು ರವೆ ಹುರಿಯೋದಕ್ಕಿಂತ ಈ ಥರ ಅಕ್ಕಿನ ಹುರಿದು ನಾವು ರವೆ ಮಾಡ್ಕೊಳ್ಬೇಕು. ಆವಾಗ ಈ ಕಡುಬು ತುಂಬ ರುಚಿಯಾಗಿರುತ್ತೆ. ಇವಾಗ ನೋಡಿ, ಇದು ಕಲರ್ ಚೇಂಜ್ ಆಗಿದೆ. ಇದನ್ನು ಇವಾಗ ಒಂದು ತಟ್ಟೆಗೆ ತಗೊಳ್ಳೋಣ. ಇದಕ್ಕೀಗ ಒಂದು ಅರ್ಧ ಕೆಜಿಯಷ್ಟು ಸಿಹಿ ಕುಂಬಳಕಾಯಿ ಬೇಕಾಗುತ್ತೆ. ಈ ಸಿಹಿ ಕುಂಬಳಕಾಯಿನ ನೋಡಿ, ಒಂದು ಅರ್ಧ ಕೆಜಿ ಆಗೋಷ್ಟು ನಾನು ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಳಗಡೆ ಎಲ್ಲ ಬೀಜ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸಿಹಿ ಕುಂಬಳದಲ್ಲಿ ಮಾಡ್ಬೋದು, ಬೂದು ಕುಂಬಳಕಾಯಲ್ಲಿ ಮಾಡ್ಬೋದು. ಎಲ್ಲದಕ್ಕಿಂತ ರುಚಿಯಾಗಿರುವುದು ಸಿಹಿ ಕುಂಬಳಕಾಯಲ್ಲಿ. ಈಗ ಇದರ ಬೀಜವನ್ನು ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇವಾಗ ಇದನ್ನು ತುರಿ ತಗೊಳ್ಳೋಣ. ಇದರಲ್ಲಿ ಸಣ್ಣ ತುರಿನೂ ಬರುತ್ತೆ, ಸ್ವಲ್ಪ ಉದ್ದ ದೊಡ್ಡ ತುರಿನೂ ಬರುತ್ತೆ. ನಾನು ಸ್ವಲ್ಪ ದೊಡ್ಡ ತುರಿ ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಅರ್ಧ ಕೆಜಿ ಸಿಹಿ ಕುಂಬಳ ತುರಿ ರೆಡಿ ಇದೆ ನೋಡಿ. ಈಗ ನಾವು ಫ್ರೈ ಮಾಡಿರುವ ನುಚ್ಚನ್ನು ರವೆ ಮಾಡ್ಕೊಂಬರೋಣ. ಇದನ್ನು ಅಷ್ಟೇ ಜಾಸ್ತಿ ಪುಡಿ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಅಕ್ಕಿ ರವೆ ಹೇಗೆ ಇರುತ್ತೋ ಅದೇ ರೀತಿಯಾಗಿ ನಾವು ಒಂದೇ ರೌಂಡ್ ಮಾಡ್ಕೊಳ್ಬೇಕು. ಈ ಒಂದು ನುಚ್ಚನ್ನು ಫ್ರೈ ಮಾಡಿರೋದ್ರಿಂದ ಬೇಗ ಇದು ರವೆ ಆಗುತ್ತೆ. ನೋಡಿ, ಒಂದೇ ರೌಂಡ್ ಹಾಕ್ಕೊಂಡಿದ್ದೀನಿ. ರವೆ ಉದುರಾಗಿ ರೆಡಿ ಇದೆ. ಈಗ ಇದು ಡೈರೆಕ್ಟಾಗಿ ನಾವು ಈ ತುರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸಿಹಿ ಕುಂಬಳದ ತುರಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಬೇಕು. ತುರಿ ಜೊತೆಗೆ ಈ ರವೆ ಮಿಕ್ಸ್ ಆಗಬೇಕು ಚೆನ್ನಾಗಿ. ಒಂದು 2 ನಿಮಿಷಗಳ ಕಾಲ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇದನ್ನು ಬಾಳೆ ಎಲೆಯಲ್ಲಿ ಕೂಡ ಮಾಡ್ಬೋದು, ಆದರೆ ಅರಿಶಿಣದ ಎಲೆ ಅಷ್ಟು ರುಚಿ ಆಗೋದಿಲ್ಲ. ನಾನಿಲ್ಲಿ ಅರ್ಧ ಬಟಲ್ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೀಗ ಅರ್ಧ ಕೆಜಿ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನಾನು ತೊಗೊಂಡಿರುವ ಅರ್ಧ ಕೆಜಿ ರವೆಗೆ ಅರ್ಧ ಕೆಜಿ ಬೆಲ್ಲ ತೊಗೊಂಡಿದ್ದೀನಿ. ಈಗ 1 ಚಿಟಿಕೆ ಆಗುವಷ್ಟು ಕುಕ್ಕಿಂಗ್ ಸೋಡಾವನ್ನು ಹಾಕ್ಕೊಂಡಿದ್ದೀನಿ. ಕುಕ್ಕಿಂಗ್ ಸೋಡಾವನ್ನು ಹಾಕ್ಕೊಂಡ್ರೆ ಕಡುಬಿಗೆ ತುಂಬ ಚೆನ್ನಾಗಿರುತ್ತೆ. 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ, ಕೆಂಪು ಉಪ್ಪನ್ನು. ಈಗ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ನಾವು ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ನೀರಾಗಬೇಕದು, ಅಲ್ಲಿವರೆಗೂ ಕಲಿಸ್ಬೇಕು. ಕಲಸಿ ಒಂದು 10 ನಿಮಿಷಗಳ ಕಾಲ ಎತ್ತಿಟ್ಬಿಡಬೇಕು. ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಬೆಲ್ಲ, ರವೆ ಮತ್ತು ಈ ತುರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಕೈಯಿಂದ ಕಲಿಸ್ಕೊಳ್ಬೇಕು. ಶುಂಠಿ ಪುಡಿ, ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಮತ್ತೆ ಚೆನ್ನಾಗಿ ಕೈಯಿಂದ ಕಲಸಿ ಇದನ್ನು 10 ನಿಮಿಷಗಳ ಕಾಲ ಪಕ್ಕದಲ್ಲಿಟ್ಕೊಳ್ಳೋಣ. ಈಗ ನೋಡಿ, 10 ನಿಮಿಷ ಆಗಿದೆ. ಎಲೆ ಕೂಡ ಕ್ಲೀನಾಗಿ ರೆಡಿಯಾಗಿದೆ. ಈಗ ನೋಡಿ, ಈ 10 ನಿಮಿಷಗಳ ಕಾಲ ಚೆನ್ನಾಗಿ ಇದು ನೆಂದಿದೆ, ನೀರು ಥರ ಆಗಿದೆ. ಸ್ವಲ್ಪ ನೀರು ಹೊಡ್ಕೊಂಡಿದೆ. ಇದು ನಾವು ಬೆಲ್ಲ ಹಾಕಿದ ಮೇಲೆ ಸ್ವಲ್ಪ ನೀರು ಹೊಡ್ಕೊಂಡಿದೆ. ಕೈಯಲ್ಲಿ ಈ ಥರ ಹಿಂಗೆ ಕಲಿಸ್ತಾನೆ ಗೊತ್ತಾಗುತ್ತೆ. ಈ ಥರ ಸ್ವಲ್ಪ ನೀರು ಥರ ಅಂದ್ಕೊಳ್ಬೇಕದು. ಈಗ ನೋಡಿ, ಸ್ವಲ್ಪ ಎಣ್ಣೆನ ಸವರಿಬಿಟ್ಟು ಅಥವಾ ತುಪ್ಪನ ಸವರಿ ಈ ಎಲೆಗೆ ಹಾಕಿ ಮಡಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಬಾಳೆ ದಿಂಡಿನ ದಾರ ಇದ್ದರೆ ಕಟ್ಬೋದು, ದಾರನೇ ಬೇಡ. ಇದನ್ನು ಹಾಗೆ ಸ್ವಲ್ಪ ಈ ಒಂದು ಹೂರಣವನ್ನು ಹಾಕಿ ಈ ಥರ ನೋಡಿ 2 ಸೈಡ್ ಫೋಲ್ಡ್ ಮಾಡಿ, ನಂತರ ಈ ಥರ 2 ಸೈಡ್ ಮಾಡಿ ಈ ಥರ ಉಲ್ಟಾ ಇಟ್ಬಿಡಬೇಕು. ಏನೂ ಆಗೋದಿಲ್ಲ. ಇದೇ ರೀತಿಯಾಗಿ ಎಲ್ಲ ಎಲೆಗಳಲ್ಲೂ ನಾನು ಹೂರಣನ ಹಾಕ್ಕೊಂಡು ರೆಡಿ ಮಾಡಿಟ್ಕೊಳ್ಳೋಣ. ಮಾಡುವ ವಿಧಾನ ಸ್ವಲ್ಪ ಲೇಟ್ ಆದರೂ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಎಲೆಯನ್ನು ಸುತ್ತಿಟ್ಟಿದ್ದೀನಿ. ಇವಾಗ
ಮೊದಲೇ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಕಾಯ್ಸಕ್ಕಿಟ್ಟಿದ್ದೀನಿ. ಚೆನ್ನಾಗಿ ಕಾಯ್ತಾ ಇದೆ ನೀರು. ಇವಾಗ ಅದಕ್ಕೆಲ್ಲನೂ ನಾವು ಒಂದೇ ಸಲ ಹಬೆ ಮಾಡ್ಕೊಂಬಿಡೋಣ. ಇಡ್ಲಿ ಹಬೆ ನೀರು ಕುದೀತಾ ಇದೆ. ಒಂದು ಕಪ್ಪನ್ನು ಈ ಥರ ಇಟ್ಕೊಂಡು ಎಲ್ಲ ಒಂದು ಕಡುಬನ್ನು ಈ ಥರ ಒಂದೊಂದಾಗಿ ಜೋಡಿಸ್ಕೊಳ್ಳೋಣ. ನಾವು ಮಾಡಿರುವ ಎಲ್ಲ ಕಡುಬನ್ನು ಒಂದೇ ಸಲ ಹಾಕಿ ನಾವು ಇದನ್ನು ಹಬೆ ಮಾಡ್ಕೋಬೋದು. ಅರ್ಧ ಗಂಟೆಗಳ ಕಾಲ ಹಬೆ ಮಾಡ್ಕೊಳ್ಬೇಕಿದನ್ನು. ಈಗ ಇಡ್ಲಿ ಪ್ಲೇಟನ್ನು ಮುಚ್ಚೋಣ. ಒಂದು ಅರ್ಧ ಗಂಟೆಗಳ ಕಾಲ ಹಬೆ ಮಾಡಿ ನಂತರ ನೋಡಿ ಅರ್ಧ ಗಂಟೆ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ. ಹಿಂದಿನ ಕಾಲದ ಅರಿಶಿಣದೆಲೆ ಕಡುಬು ರೆಡಿ ಆಯಿತು. ತುಂಬ ರುಚಿಕರವಾಗಿರುತ್ತೆ ನೋಡಿ. ಎಲೆ ಕಲರ್ ಕೂಡ ಚೇಂಜ್ ಆಗಿದೆ. ಘಮ್ ಅನ್ನುವ ಸ್ಮೆಲ್ ಕೂಡ ಬರ್ತಾ ಇದೆ. ಇದನ್ನಿವಾಗ ತಕ್ಕೊಳ್ಳೋಣ. ಬಿಸಿಯಾಗಿರುತ್ತೆ. ಸ್ವಲ್ಪ ಸ್ವಲ್ಪ ಕೈಗೆ ನೀರು ಹಚ್ಚಿ ನಾನು ಒಂದು ತಟ್ಟೆಗೆ ಎಲ್ಲ ಕಡುಬನ್ನು ತಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬೆಂದಿದೆ ಇದು. ನಾವು ಮೊದಲೇ ಅಕ್ಕಿನ ಹುರಿದು ನಾವು ರವೆ ಮಾಡ್ಕೊಂಡಿರೋದ್ರಿಂದ ಚೆನ್ನಾಗಿ ಉದ್ರುದ್ರಾಗಿ ಬಂದಿದೆ. ಕಡುಬು ಹೇಗೆ ಬಂದಿದೆ ಅಂತ ನೋಡೋಣ. ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಯಿ ತುರಿ ಆಗಿರ್ಬೋದು, ಮೇಲೆ ಕಾಯಿ ತುರಿ ಕಾಣ್ತಾ ಇದೆ. ಉದ್ರುದ್ರಾಗಿ ಬಂದಿದೆ. ಎಲ್ಲ ಕಡುಬು ಇದೇ ರೀತಿಯಾಗಿ ಚೆನ್ನಾಗಿ ಬೆಂದಿದೆ. ನೋಡ್ತಾ ಇರ್ಬೋದು ನೀವು. ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಬೆಳಗ್ಗೆ ತಿಂಡಿಗೂ ಕೂಡ ಇದನ್ನೇ ಮಾಡ್ಕೊಳ್ಬೋದು ನೀವು. ಈ ಒಂದು ಸಿಹಿ ಕುಂಬಳದಲ್ಲಿ ತುಂಬ ಥರದ ಖಾದ್ಯಗಳನ್ನು ಮಾಡ್ಬೋದು. ಸಾಂಬಾರಿಂದ ಹಿಡಿದು ಹಲ್ವಾದವರೆಗೂ ಮಾಡ್ಬೋದು. ನೋಡಿ ನಾನು ಓಪನ್ ಮಾಡ್ತಾ ಇದ್ದೀನಿ. ಉದ್ರುದ್ರಾಗಿ ಬಂದಿದೆ. ಇದನ್ನು ಕಾಯಲಾಗಿರ್ಬೋದು, ತುಪ್ಪ ಆಗಿರ್ಬೋದು ಹಾಕ್ಕೊಂಡು ಬಿಸಿಯಾಗಿ ತಿಂತಾಯಿದ್ರೆ ಮಸ್ತಾಗಿರುತ್ತೆ. ಈ ಅರಿಶಿಣದ ಎಲೆ ಕಡುಬು ತಿಂದವರು ವಾವ್ ಅನ್ನೋದೇ ಇರೋದಿಲ್ಲ. ಒಮ್ಮೆ ಟ್ರೈ ಮಾಡಿ ನೋಡಿ. ಇವತ್ತಿನ ಸಾಂಪ್ರದಾಯಿಕವಾಗಿ ಮಾಡುವ ಹಳ್ಳಿ ವಿಧಾನದ ಅರಿಶಿಣದ ಎಲೆ ಕಡುಬು ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.